ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಭಕ್ತಿ ಸುಭಾಷಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ. ಭಕ್ತಿ ಸುಭಾಷಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನುಡಿದಂತೆ ನಡೆವೆ. ಭಕ್ತಿ ಸುಭಾಷಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನುಡಿದಂತೆ ನಡೆವೆ. ನಡೆಯೊಳಗೆ ನುಡಿಯ ಪೂರೈಸುವೆ, ನಡೆಯೊಳಗೆ ನುಡಿಯ ಪೂರೈಸುವೆ. ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿದೆ. ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿದೆ. ಒಂದು ಜವೆ ಕೊರತೆಯಾದರೆ ಎನ್ನ ನದ್ದಿ ನೀನೆದ್ದು ಹೋಗ, ಎನ್ನ ನದ್ದಿ ನೀನೆದ್ದು ಹೋಗ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಭಕ್ತಿ ಸುಭಾಷಯ ನುಡಿಯ ನುಡಿವೆ, ಭಕ್ತಿ ಸುಭಾಷಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನುಡಿದಂತೆ ನಡೆವೆ. ಭಕ್ತಿ ಸುಭಾಷಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನುಡಿದಂತೆ ನಡೆವೆ, ನುಡಿದಂತೆ ನಡೆವೆ, ನುಡಿದಂತೆ ನಡೆವೆ. ಇದು ಬಸವಣ್ಣನವರ ಒಂದು ಪ್ರಸಿದ್ಧವಾದ ವಚನ. ತೋಟಪ್ಪ ಉತ್ತಂಗಿಯವರು ವಚನ ಸುಮನದಲ್ಲಿ ಇದನ್ನು ಹಾಡಿದ್ದಾರೆ. ಭಾಳ ಚೆನ್ನಾಗಿ ಬಂದಿದೆ. ನನಗೆ ಮೊದಲು ರಾಗ ಸೆಟ್ ಆಗಲಿ ಎಷ್ಟೋ ದಿವಸ ಆಗೋಗಿತ್ತು ಕೇಳಿ ಹಾಡಿ. ಇವತ್ತು ಲೋಕೇಶ್ ಅವರು ಹಾಡಿದ್ದಕ್ಕೆ ನೆನಪಾಯ್ತು ಅದು. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ. ನಡೆಯೊಳಗೆ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿದೆ. ಒಂದು ಜವೆ ಕೊರತೆಯಾದರೆ ಎನ್ನ ನದ್ದಿ ನೀನೆದ್ದು ಹೋಗ, ಕೂಡಲ ಸಂಗಮ ದೇವ. ಇದು ಶರಣರೆಲ್ಲರ ಪ್ರತಿಜ್ಞೆ ಆಗಿತ್ತು. 770 ಅಮರಗಣಗಳ ಪ್ರತಿಜ್ಞೆ. ಅದನ್ನು ಬಸವಣ್ಣವರು ಪ್ರತಿನಿಧಿಯಾಗಿ ಅವರು ಈ ವಚನದಲ್ಲಿ ಹೇಳ್ಕೊಂಡಿದ್ದಾರೆ. ಅದನ್ನು ಅವರು ಹಾಡುವಾಗ ಭಕ್ತಿ ಶುಭಾಶಯ ಅಂದ್ಬಿಟ್ಟಿದ್ದಾರೆ. ಅದು ಶುಭಾಶಯ ಅಲ್ಲ, ಅದು ಸುಭಾಷೆ. ಸುಭಾಷೆ ಶುಭಾಶಯಗಳನ್ನು ಕೋರೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಕಾಣುತ್ತೆ ಅವರು. ಅದಕ್ಕೆ ಅಲ್ಲಿ ವಚನದಲ್ಲಿ ಪ್ರಿಂಟ್ ಹೆಂಗಾಗಿದೆ ಗೊತ್ತಿಲ್ಲ. ವಚನದಲ್ಲಿ ಒಂದೊಂದ್ಸರಿ ತಪ್ಪು ಮಾಡಿರ್ತಾರೆ, ಆದರೆ ಈ ವಚನದಲ್ಲಿ ಏನು ತಪ್ಪು ಮಾಡಿಲ್ಲ ಅಂತ ಅನ್ಸುತ್ತೆ. ಸುಭಾಷೆಯೇ ಪ್ರಿಂಟ್ ಮಾಡಿರ್ಬೋದು. ಭಕ್ತಿ ಸುಭಾಷೆಯ ನುಡಿಯ. ಶುಭಾಶಯ ಅಂದರೆ ನೀವು ಕೋರ್ತಿರ್ತೀರಲ್ಲ, ಹೊಸ ವರ್ಷದ ಶುಭಾಶಯ, ಗಣರಾಜ್ಯೋತ್ಸವದ ಶುಭಾಶಯ, ಶುಭ ಆಗಲಿ ವಿಶ್ ಮಾಡೋದು. ಇದು ಸುಭಾಷೆ ಅಂದರೆ ಗುಡ್ ಟಾಕ್, ಒಳ್ಳೆ ಮಾತು. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ. ಅಂದರೆ ನಾವು ಸಾಮಾನ್ಯವಾಗಿ ಮಾತಾಡುವಾಗ ಸ್ನೇಹಿತರ ಜೊತೆಗಿರ್ಬೋದು, ಅಥವಾ ಪ್ರೀತಿ ಪಾತ್ರರಾದವ್ರು ಇರ್ಬೋದು, ಪ್ರೇಮಿಗಳಿರ್ಬೋದು, ಭಾಳ ಚಂದ ಮಾತಾಡ್ತಿರ್ತಾರೆ, ಭಾಳ ಅದ್ಭುತವಾಗಿ ಹೇಳ್ತಿರ್ತಾರೆ. ಅದೇ ನಾನು ತಮಾಷೆ ಮಾಡ್ತಿರ್ತೀನಿ. ನಿನ್ನ ಕಂಡ್ರೆ ಪಂಚಪ್ರಾಣ, ನಿನ್ನ ಕಂಡ್ರೆ ಪಂಚಪ್ರಾಣ ಅಂತ ಹೇಳ್ತಿರ್ತೀರಿ. ಆಮೇಲೆ ಗೊತ್ತಾಗತ್ತೆ ಮದುವೆ ಆದ್ಮೇಲೆ ಯಾವ ಪ್ರಾಣ ಅಂತೇಳಿ. ಗೊತ್ತಾಯ್ತು. ಅಂದರೆ ಸಾಮಾನ್ಯವಾಗಿ ಈ ಥರ ಹೇಳ್ತಿರ್ತೀವಿ.
ಆಮೇಲೆ ಪ್ರೀತಿಗೆ ಪಾತ್ರ ಸ್ನೇಹಿತರುಗಳು, ಆಮೇಲೆ ರಾಜಕಾರಣಿಗಳು, ಪ್ರಜೆಗಳು ಬಹಳ ಚಂದ ಮಾತಾಡ್ತಿರ್ತಾರೆ ಮಾತಾಡುವಾಗ. ಆದ್ರೆ ಪೂರೈಸೋ ವಿಷಯ ಬಂದಾಗ ಬಹಳ ಕಠಿಣ ಆಗ್ತದೆ. ಅದು ಶರಣರಿಗೂ ಸಾಮಾನ್ಯರಿಗೂ ವ್ಯತ್ಯಾಸ ಇರೋದೇನಂದ್ರೆ, ಶರಣರು ಮಾತಾಡ್ತಾರೆ, ಪೂರೈಸ್ತಾರೆ. ಸಾಮಾನ್ಯ ಜನರು ಮಾತಾಡದಷ್ಟನ್ನೆಲ್ಲ ಪೂರೈಸಲಿದೆ ಇದ್ರು ಪೂರೈಸಿರ್ತಾರೆ, ಕೆಲವು ಭಾಗನಾದ್ರೂ ಪೂರೈಸ್ತಾರೆ. ಅದಕ್ಕೆ ಪ್ರಪಂಚ ಇಷ್ಟಾದ್ರೂ ಚೆನ್ನಾಗಿ ನಡೆದಿದೆ. ಅಂದ್ರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದು, ಅದರಂತೆ ನಡ್ಕೊಳ್ಳೋದು ಇವತ್ತಿಗೂ ಇದೆ, ಇಲ್ವೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಮತ್ತು ಅಂಥವ್ರ ಸಂಖ್ಯೆನೂ ಜಾಸ್ತಿ ಇದೆ. ಆದರೆ ಮೊದಲಿಗಿಂತ ಈಗ ಒಂದು 50-60 ವರ್ಷದ ಹಿಂದೆ ಏನಿತ್ತು, ಒಂದು 70-80 ವರ್ಷದ ಹಿಂದೆ ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ ಹೆಂಗೆ ಇತ್ತು, ಅದಕ್ಕಿಂತಲೂ ಈಗ ಸ್ವಲ್ಪ ಬದಲಾವಣೆ ಬಹಳ ಆಗಿದೆ. ಅದು ಟಿ ವಿ ಪ್ರಭಾವ ಇರ್ಬೋದು, ಸಿನಿಮಾಗಳ ಪ್ರಭಾವ ಇರ್ಬೋದು, ಬದಲಾವಣೆ ಆಗಿದೆ. ಆದರೂ ಕೂಡ ನಾವು ಆ ಬದಲಾವಣೆಗೆ ಹೊಂದ್ಕೊಂಡೇನೆ ಆದಷ್ಟು ನಮ್ಮನ್ನು ನಾವು ಸುಧಾರಿಸ್ಕೊಂತ ಹೋಗೋದು, ನಾವು ಬಸವಣ್ಣನವರ ಮಾರ್ಗದಲ್ಲಿ ನಡೆಯೋದಕ್ಕೆ ಪ್ರಯತ್ನ ಪಟ್ಟ ಹಾಗೆ. ಭಕ್ತಿ ಸುಭಾಷೆ ಅಂದರೆ ಒಳ್ಳೆಯ ಮಾತಾಡ್ತೀನಿ, ಭಕ್ತಿಯ ಮಾತುಗಳನ್ನೇ ಆಡ್ತೀನಿ ನಾನು. ಕೆಟ್ಟ ಮಾತಾಡಲ್ಲ, ಆಕ್ರೋಶದ ಮಾತಾಡಲ್ಲ, ದ್ವೇಷದ ಮಾತಾಡಲ್ಲ. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ. ಏನು ನುಡಿದಿರ್ತೀನೋ ಅದರಂತೆ ನಾನು ನಡ್ಕೊಳ್ತೀನಿ. ನಡೆಯೊಳಗೆ ನುಡಿಯ ಪೂರೈಸುವೆ, ಇದು ಬಹಳ ಮುಖ್ಯ. ನಡೆಯೊಳಗೆ ನುಡಿಯ ಪೂರೈಸೋದು ಅದು ಶರಣರ ಪ್ರತಿಜ್ಞೆ. ಅದಕ್ಕೆ ವಚನ ಅಂತ ತಮ್ಮ ಸಾಹಿತ್ಯಕ್ಕೆ, ಈ ವಚನ ಸಾಹಿತ್ಯ ಈ ವಿದ್ವಾಂಸರುಗಳ ತಿಳ್ಕೊಂಡಂಗೆ ಯಾವಾಗಲೂ ಹುಟ್ಟಿದ್ದಲ್ಲ. ಅದು ಪಂಪನ ಕಾಲದಾಗ ಹುಟ್ಟಿದ್ದೋ ಅಥವಾ ಅದಕ್ಕಿಂತ ಮುಂಚೆ ಪುರಾತನರು ವಚನ ನಾವೆಲ್ಲ ತಪ್ಪು ಶೋಧನೆಗಳು. ಕಲಬುರ್ಗಿಯವರೇ ಮಾಡಿರಲಿ, ಇನ್ನೊಬ್ಬರೇ ಮಾಡಿರಲಿ, ವಿದ್ಯಾಶಂಕರೇ ಮಾಡಿರಲಿ, ಯಾರು ಮಾಡಿದ್ರು ತಪ್ಪದು. ವಚನ ಸಾಹಿತ್ಯ ಅನ್ನೋ ಹೆಸರಿಟ್ಟಿದ್ದೇ ಅನುಭವ ಮಂಟಪದಲ್ಲಿ ಅಥವಾ ಮಹಾಮನೆ ಒಳಗಡೆ. ಅನುಭವ ಮಂಟಪ ಹುಟ್ಟಕ್ಕೆ ಮುಂಚೆನೂ ವಚನ ಅನ್ನೋ ಹೆಸರಿಟ್ಟಿರ್ಬೋದು. ಒಟ್ಟು ಮಹಾಮನೆಯಲ್ಲಿ, ಕಲ್ಯಾಣದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ವಚನ ಅನ್ನುವಂತಹ ಒಂದು ಹೊಸ ಸಾಹಿತ್ಯ ಪ್ರಕಾರವನ್ನು ಹುಟ್ಟಾಕದು. ಅದಕ್ಕೆ ಮುಂಚೆ ಇದಕ್ಕೆ ಬೇರೆ ಬೇರೆ ಹೆಸರು ಇಟ್ಕೊಂಡು ಪ್ರಯೋಗ ಮಾಡಿದ್ದಾರೆ. ಮುರುಡ ಶರಣರು, ನುಡಿಗಡಣ, ಮುರುಡಿ ಶರಣರ ನುಡಿಗಡಣ, ಇಂಥ ಕೆಲವು ಶಬ್ದಗಳನ್ನು ಬಳಸ್ತಾರೆ ಮೊದಲಿಗೆ. ಆದರೆ ಕೊನೆಗೆ ಯಾವ ಶರಣರು ಸೂಚಿಸಿದ್ರು ಗೊತ್ತಿಲ್ಲ. ಆದರೆ ವಚನ ಅನ್ನುವಂತಹ ಪದವನ್ನು ತಮ್ಮ ಸಾಹಿತ್ಯಕ್ಕೆ ಆರಿಸ್ಕೊಳ್ತಾರೆ. ಹೇಗೆ ಮರಾಠಿ ಸಂತರುಗಳು ಅಭಂಗ ಅಂತ ಇಟ್ಕೊಂಡಿದ್ದಾರೆ, ಇವರು ದೇವರ ನಾಮ ಅಂತ ಇಟ್ಕೊಂಡಿದ್ದಾರೆ ದಾಸರು. ಹಾಗೆ ಶರಣರು ತಾವು ರಚಿಸಿದ ಪ್ರಕಾರಕ್ಕೆ ವಚನ ಅಂತಲೇ ಇಟ್ಕೊಂಡಿದ್ದಾರೆ. ಅದು 12ನೇ ಶತಮಾನದಲ್ಲೇ ಬಸವಣ್ಣನವ್ರ ನೇತೃತ್ವದಲ್ಲೇ ಕಲ್ಯಾಣದಲ್ಲೇ ಉಗಮಗೊಂಡಂಥದ್ದು ವಚನ ಸಾಹಿತ್ಯ, ಇನ್ನೆಲ್ಲೂ ಅಲ್ಲ. ಈಗೆಲ್ಲ ಗೊತ್ತಾಗ್ತಾ ಇದೆ ಎಲ್ರಿಗೂ. ಆದರೆ ವಚನ ಹೃದಯ ಪುಸ್ತಕದಲ್ಲಿ ಇದನ್ನ ಸ್ಪಷ್ಟವಾಗಿ ನಾನು ಆಧಾರ ಸಹಿತವಾಗಿ ವಿವರಣೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅದನ್ನು ನೀವು ಓದ್ಕೋಬಹುದು. ಅಂತಹ ವಚನ ಸಾಹಿತ್ಯದ ನೇತಾರರು, ಮುಖ್ಯ ಮೇಟಿಗೂಟ ಇದ್ದಂಗೆ ಬಸವಣ್ಣವರು, ಧರ್ಮಗುರು, ಮಂತ್ರಪುರುಷ ಅಂತ ತಿಳ್ಕೊಂಡು ಆಗಿನ ಕಾಲದಲ್ಲೇ ಕರೆದಿದ್ದಾರೆ ಅವ್ರಿಗೆ. ಹಾಗೆ ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ. ನುಡಿಯನ್ನ ಕೇವಲ ಮಾತಾಡಿ ಬಿಡೋದಿಲ್ಲ ನಾನು, ನಡೆಯಲ್ಲಿ ಅದನ್ನು ಪೂರೈಸ್ತೀನಿ. ಅದಕ್ಕೆ ಸಾಕ್ಷಿ ಯಾರು ಅಂದ್ರೆ ಪರಮಾತ್ಮನೇ, ಮನುಷ್ಯರಲ್ಲ. ಪರಮಾತ್ಮನೇ ಸಾಕ್ಷಿ. ಮೇಲೆ ತೂಗುವ ತ್ರಾಸು, ತ್ರಾಸು ಅಂದ್ರೆ ಹೆಂಗ್ ಗೊತ್ತಲ್ಲ ಲೋಕೇಶ್? ತ್ರಾಸು ಅಂದ್ರೆ ತಕ್ಕಡಿ, ತಕ್ಕಡಿ ತೂಗ್ತಿರಲ್ಲ ಅದು. ಅದರಲ್ಲಿ ಹಿಂದಿನ ಕಾಲದಲ್ಲಿ ಈಗಲೂ ತಕ್ಕಡಿ ತೂಗ್ತಾರೆ, ಬಟ್ಟಿಡ್ತಾರೆ ಇವಾಗ. ಆವಾಗ ಬೇರೆ ಬೇರೆ ಅವಾಗಲೂ ಬಟ್ಟುಗಳು ಇರ್ತಿದ್ವೇನೋ, ತೂಕದ ಬಟ್ಟುಗಳು. ಆದರೆ ಕೊನೆಗೆ ಜವೆ, ಜವೆ ಅಂದ್ರೆ ಈ ಕೂದಲು, ಕುದುರೆ ಬಾಲದ ಕೂದಲು ಇರ್ತಾವಲ್ಲ, ಈ ಪಿಟೀಲ್ ಬಾರ್ಸಕ್ಕೆ, ಆಮೇಲೆ ದಿಲ್ರೂಬ ಬಾರ್ಸಕ್ಕೆ, ಅವೆಲ್ಲ ತಂತಿವಾದ್ಯಗಳನ್ನ ಬಾರ್ಸಕ್ಕೆ ಅದನ್ನ ಬಳಸ್ತಾರೆ. ಆ ಕುದುರೆ ಕೂದಲನ್ನ ಹಾಕ್ತಾ ಇದ್ರು ತೂಕ, ಅಂದ್ರೆ ಒಂದೊಂದು ಸರಿ ತೂಗ್ಸಕ್ಕೋಸ್ಕರ ಹಾಕ್ತಿದ್ರಲ್ಲ. ಹಂಗೆ ಒಂದೇ ಒಂದು ಎಳ್ಕಾಳಷ್ಟು ಅಂತಿರಲ್ಲ ನೀವು, ಹಂಗೆ ಒಂದೇ ಒಂದು ಎಳ್ಕಾಳಷ್ಟು ಏನಾದ್ರು ವ್ಯತ್ಯಾಸ ಆದ್ರೆ ಅಂತ ಅಂತಿರಲ್ಲ. ಹಾಗೆ ತಿಲ ಮಾತ್ರ ಅಂತ ಅವ್ರಂದಂಗೆ ಬಸವಣ್ಣವ್ರಿಗೆ ಜವೆ ಅನ್ನೋ ಶಬ್ದ ಬಳಸಿದ್ದಾರೆ. ಜವೆ ಅಂದ್ರೆ ಕುದುರೆ ಬಾಲದ ಕೂದಲು. ಅಷ್ಟು ವ್ಯತ್ಯಾಸ ಆದ್ರೂ ಕೂಡ ನೀನ್ ನನ್ನನ್ನು ಕ್ಷಮಿಸ್ಬೇಡ ಅಂದ್ರೆ ಪರಮಾತ್ಮನಿಗೆ ಸವಾಲ್ ಹಾಕ್ತಾರೆ. ನೀನ್ ನನ್ನ ಕ್ಷಮಿಸು, ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ ನಾನು ಕೇಳಲ್ಲ. ನಾನು ಯಾವತ್ತು ತಪ್ಪು ಮಾಡ್ತೀನಲ್ಲ, ಒಂದು ಜವೆ ಕೊರತೆ ಆದರೆ, ನನ್ನ ನಡೆನುಡಿಯಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆದರೆ ನೀನು ನನ್ನ ನದ್ದಿ
ನೀನು ಎದ್ದು ಹೋಗ ಕೂಡಲ ಸಂಗಮ ದೇವ. ನೀನು ನನ್ನನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥವನು. ಸೂತ್ರದ ಹಾಗೆ, ಸೂತ್ರದ ಬೊಂಬೆ ಹಾಗೆ ನೀನು ನನ್ನನ್ನು ಹಿಡ್ಕೊಂಡು ರಕ್ಷಣೆ ಮಾಡ್ತಾ ಇರ್ತಕ್ಕಂಥವನು. ನನ್ನ ಆತ್ಮ ಸ್ವರೂಪದಲ್ಲಿ ನೀನೇ ಇದ್ಕೊಂಡು ನನ್ನನ್ನು ರಕ್ಷಣೆ ಮಾಡ್ತಾ ಇದೀಯ. ನಾನೇನಾದ್ರು ವ್ಯತ್ಯಾಸ ಮಾಡಿದ್ರೆ, ಅದ್ದಿ ಅಂದ್ರೆ ಮುಳುಗಿಸಿ ಅಂತ ಅರ್ಥ. ನೀರಲ್ಲಿ ಮುಳುಗ್ಸೋದು, ನೀರಲ್ಲಿ ಮುಳುಗಿಸ್ಬಿಡ್ತೀವಲ್ಲ, ಅದಕ್ಕೆ ಬಟ್ಟೆ ಅದ್ದೋದು ಅಂತಿರಲ್ಲ, ಬಟ್ಟೆ ಜಾಲಾಡ್ತಿರ್ತಿರಲ್ಲ, ಹಾಗೆ ಮುಳುಗಿಸ್ತಿರಲ್ಲ. ಅದಕ್ಕೆ ನೀನು ನದ್ದಿ ನೀನೆದ್ದು ಹೋಗ. ನಾನು ನೀನು ಬಿಟ್ಬಿಡು. ತಾಯಿ ಹೆಂಗೆ ಬಿಟ್ಟು ಹೋಗ್ತಾಳಲ್ಲ, ಹಾಗೆ ಬಿಟ್ಟು ಹೋಗ್ಬಿಡು ನೀನು, ನಾನೇನಾದ್ರು ಕೊರತೆ ಮಾಡಿದ್ರೆ. ಇದು ಬೇರೆ ಭಕ್ತರ ಭಕ್ತಿ ಮಾರ್ಗಕ್ಕೂ ಬಸವಣ್ಣನವರ ಭಕ್ತಿ ಮಾರ್ಗಕ್ಕೂ ಇರೋ ವ್ಯತ್ಯಾಸ ಇದೆ. ಏನಪ್ಪ ಅಂತಂದ್ರೆ, ಇಲ್ಲಿ ದೇವರನ್ನ ಅವರು ಮೊರೆ ಇಡೋದು ಕಡಿಮೆ. ಒಂದು ಸಂಸಾರ ಹೇಸ್ತಲದಲ್ಲಿ ಪ್ರಾರಂಭಾವಸ್ಥೆಯಲ್ಲಿ ಮೊರೆ ಇಡ್ತಾರೆ. ಮೊರೆ ಇಡೋದು ನಾವು ಬೇಕಾದಷ್ಟು ವಚನಗಳು ಸಿಗ್ತಾವೆ, ಮೊರೆ ಇಡೋದೇ ಇಲ್ಲ ಅಂತಲ್ಲ. ಆದರೆ ಸಾಧನೆ ಮಾಡ್ತಾ 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 ಇಷ್ಟು ಶಕ್ತಿ ಸಂಪನ್ನರಾಗ್ತಾರೆ ಅವರು. ಪರಮಾತ್ಮನಿಗೆ ಸವಾಲಾಗ್ತಾರೆ. ನೀನು ಬೇಡು, ಏನು ಬೇಡ್ತೀಯ ಬೇಡು, ಕೊಡ್ತೀನಿ ಅಂತ ಹೇಳ್ತಾರೆ. ಸತ್ಯವೆಂಬ ಕೂರಲಗನು ತಳೆದುಕೊಂಡು ಸದ್ಭಕ್ತರೇ ಗೆದ್ದರು ಕಾಣ. ಭಕ್ತರು ಮತ್ತು ದೇವನ ಯುದ್ಧದಲ್ಲಿ ಭಕ್ತರೇ ಗೆಲ್ತಾರಪ್ಪ. ಸತ್ಯವೆಂಬ ಕೂರಲಗ ಹಿಡಿತಾರೆ ಅವರು. ಚೂಪಾದ ಆಯುಧ ಇಟ್ಕೊಂಡಿದ್ದಾರೆ, ಆದ್ದರಿಂದ ಭಕ್ತರೇ ಗೆಲ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅದು ಬಹಳ ವಿಶೇಷವಾದ ವಚನ ಇದು. ಭಕ್ತ ತುಂಬ ಒಳ್ಳೆ ರಾಗ ಹಾಕಿದ್ದಾರೆ ಅದಕ್ಕೆ. ಅದು ಇವತ್ತು ನನಗೆ ಪ್ರಾಪರಾಗಿ ಹಾಡೋಕ್ಕಾಗಲಿಲ್ಲ. ಆದರೆ ಯೂಟ್ಯೂಬಲ್ಲಿ ನೋಡಿ ಸಿಗುತ್ತೆ ನಿಮಗೆಲ್ಲ. ತೋಟಪ್ಪ ಹೊತ್ತಂಗಿಯವರು ಹಾಡಿರೋದು ವಚನ ಸುಮನದಲ್ಲಿ ಸಿಗ್ಬೋದು. ಅದಂತೂ ಒಳ್ಳೆ ಕ್ಯಾಸೆಟ್ ಇದೆ. ಎಲ್ಲವೂ ಚೆನ್ನಾಗೇ ಬಂದು, ಆದರೆ ಇದು ಅದ್ಭುತವಾಗಿದೆ. ಬೆಳೆಯುವ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ ಹಾಡ್ದಾರಲ್ಲ, ಕೊಳಲ ದನಿಗೆ ಸರ್ಪ ತಲೆದೋಗಿದಂತೆ, ಇವೆಲ್ಲ ಹಿಂಗೆ ಶುರುವಾಗಿ ಅದ್ಭುತವಾದ ಸಿಡಿ ಇತ್ತದು. ಅದೆಲ್ಲ ಕಳೆದೋಗ್ಬಿಟ್ಟಿದೆ. ಪೆನ್ ಡ್ರೈವಲ್ಲೂ ಇದ್ದು ಮಿಕ್ಸ್ ಆಗಿದ್ದಾವೆ. ಈಗ ಮತ್ತೆ ಯೂಟ್ಯೂಬಲ್ಲಿ ಹುಡುಕಿ ಹಾಕಬೇಕು. ತುಂಬ ಒಳ್ಳೆಯ ವಚನಗಳನ್ನ ಜೋಡಿಸಿದ್ದಾರೆ, ರಾಗ ಹಾಕಿದ್ದಾರೆ. ಆಮೇಲೆ ತೆರಣಿಯ ಹುಳು ತನ್ನ ಸ್ನೇಹದಲ್ಲಿ ಮನೆಯ ಮಾಡಿ, ಅದು ಅದ್ಭುತವಾದ ವಚನ. ಕಲ್ಲ ದೇವರು ದೇವರಲ್ಲ, ಮಣ್ಣ ದೇವರು ಅವೆಲ್ಲ ಅದೇ ಸಿಡಿನಲ್ಲಿ ಬಂದಿದೆ. ಅದ್ಭುತವಾದಂತಹ ವಚನಗಳು. ಅದನ್ನ ಲೋಕೇಶ್ ಅದು ಅವ್ರ ಫೋನಲ್ಲಿ ಬಂದ್ಬಿಟ್ಟಿದೆ. ಅದನ್ನು ಕಂಠಪಾಠ ಮಾಡಿ ಹಾಡಕ್ಕೆ ಪ್ರಯತ್ನ ಪಟ್ಟರು. ಅದು ತ್ರಾಸು ಕಟ್ಟಳೆ ಅಂದ್ರೆ ನಿಯಮ. ತ್ರಾಸು ಅಂದ್ರೆ ತಕ್ಕಡಿಯ ತೂಕದ ನಿಯಮ. ಒಂದು ಜವೆ ಕೊರತೆಯಾದರೆ ನದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.